ಅಪ್ಪ ನಿರಪರಾಧಿ ಎಂದ ಸೆಂಗರ್ ಮಗಳು. ಉನ್ನಾವ್ ಸಂತ್ರಸ್ತೆಗೂ ತಪ್ಪದ ದೌರ್ಜನ್ಯ. ಅಧಿಕಾರಿಗಳು ದುಡ್ಡಿನ ಮದ ನೆತ್ತಿಗೆ ಹತ್ತದವರು, ಜಾತಿ ಮತದ ಅಂಧ ಭಕ್ತರು ಅಪರಾಧಿಗಳನ್ನು ರಕ್ಷಿಸೋಕೆ ಸಂತ್ರಸ್ತೆಗೆ ಮಾನಸಿಕ ದೌರ್ಜನ್ಯಕ್ಕೆ ಮುಂದಾಗಿದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ನಮ್ಮ ದೇಶದಲ್ಲಿ ನ್ಯಾಯಕ್ಕಾಗಿ ಹೋರಾಡೋದು ಎಷ್ಟು ಕಷ್ಟ ಆಗಿದೆ ಅನ್ನೋದನ್ನ ಹಲವು ಪ್ರಕರಣಗಳು ನಮಗೆ ತೋರಿಸ್ಕೊಟ್ಟಿದೆ. ಅತ್ಯಾಚಾರದಂಥ ಘನಘೋರ ಭಯಾನಕ ಅಪರಾಧದ ಸಂತ್ರಸ್ತೆಯಾಗಿ ಇಡೀ ಜೀವನವೇ ತೆಳ್ಕೆಳಗಾಗಿದ್ರು ಕೊನೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪಪ್ರಚಾರಕ್ಕೆ ತುತ್ತಾಗೋದು ಎಷ್ಟು ನಿರ್ದಯ ಅಲ್ವಾ? ಇದು ಇವತ್ತಿನ ಉನ್ನಾವ್ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆಯ ಇಂದಿನ ಪರಿಸ್ಥಿತಿ. 2017ರಲ್ಲಿ ಉತ್ತರ ಪ್ರದೇಶದ ಉನ್ನಾವ್ನಲ್ಲಿ ನಡೆದಂಥ ಈ ಘಟನೆ ಇಂದಿಗೂ ನ್ಯಾಯಾಂಗದ ಮೇಲೆ ನಂಬಿಕೆಯನ್ನು ಪರೀಕ್ಷಿಸ್ತಾ ಇದೆ. ಸಂತ್ರಸ್ತೆಯೊಬ್ಬಳು ತನ್ನ ಕುಟುಂಬದ ಜೊತೆಗೆ ಒಟ್ಟಾಗಿ ಹೋರಾಡ್ತಾ ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಜಾತಿ ಮತಗಳನ್ನು ಬದಿಗಿಟ್ಟು ನನಗೆ ಬೆಂಬಲ ಕೊಡಿ, ನಾನು ಈ ದೇಶದ ಮಗಳೇ. ಈ ಮಾತುಗಳನ್ನು ಕೇಳಿದ್ರೆ ಹೃದಯ ಕರಗತ್ತಲ್ವಾ? ಇದು ನಮ್ಮ ಸಮಾಜದ ನೈತಿಕತೆಯನ್ನು, ನ್ಯಾಯ ವ್ಯವಸ್ಥೆಯನ್ನು ಪ್ರಶ್ನಿಸುವಂತೆ ಮಾಡಿದೆ. ಇನ್ನು ಉನ್ನಾವ್ ಪ್ರಕರಣದ ಹಿನ್ನೆಲೆಯನ್ನು ನೆನಪಿಸ್ಕೊಳ್ಳೋದಾದ್ರೆ 2017ರಲ್ಲಿ ಬಿಜೆಪಿಯ ಶಾಸಕನಾಗಿದ್ದಂಥ ಕುಲ್ದೀಪ್ ಸಿಂಗ್ ಸೆಂಗರ್ 17 ವರ್ಷದ ಒಬ್ಬ ಹುಡುಗಿಯನ್ನ ಅತ್ಯಾಚಾರ ಮಾಡಿದ್ದ. ಈ ಸಂತ್ರಸ್ತೆಯೇ ಇಂದು ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂಥ ಉನ್ನಾವ್ ಸಂತ್ರಸ್ತೆ. ಪ್ರಕರಣ ರಾಷ್ಟ್ರವ್ಯಾಪಿ ಗಮನ ಸೆಳೆದ ನಂತರ 2019ರಲ್ಲಿ ದೆಹಲಿ ನ್ಯಾಯಾಲಯ ಸೆಂಗರ್ಗೆ ಜೀವಾವಧಿ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತೆ. ಆದರೆ ನ್ಯಾಯಾಂಗದ ಹಾದಿಯಲ್ಲಿ ತೊಡಕುಗಳು ಮುಂದುವರೆದಿತ್ತು. ಸೆಂಗರ್ ಶಿಕ್ಷೆಯನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ದ. 2025ರ ಡಿಸೆಂಬರ್ 23ಕ್ಕೆ ದೆಹಲಿ ಹೈಕೋರ್ಟ್ ಶಿಕ್ಷೆಯನ್ನು ಅಮಾನತುಗೊಳಿಸಿ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡುತ್ತೆ. ಇದು ಸಾರ್ವಜನಿಕರ ಕೋಪಕ್ಕೆ ಕಾರಣ ಆಗಿರೋದು. ಸಾಮಾನ್ಯ ಜನರಲ್ಲಿ ಆಕ್ರೋಶ ಹುಟ್ಟುವಂಗೆ ಮಾಡಿತ್ತು. ಅಪರಾಧಿ ಯಾಕೆ ಬಿಡುಗಡೆ ಆಗ್ತಿದ್ದಾನೆ, ಸಂತ್ರಸ್ತೆಗೆ ನ್ಯಾಯ ಎಲ್ಲಿದೆ ಅನ್ನೋ ಪ್ರಶ್ನೆಗಳು ಹುಟ್ಟಿದ್ದವು. ಆದರೆ ನ್ಯಾಯಾಂಗದ ಮೇಲಿನ ನಂಬಿಕೆಯಿಂದಾಗಿ ಕೇಂದ್ರೀಯ ತನಿಖಾ ದಳ CBI ಮತ್ತು ಇತರರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಕೆಲ ಭಾಗಗಳಲ್ಲಿ ಹೋರಾಟ, ಪ್ರತಿಭಟನೆಗಳು ನಡೆಯಿತು. ಕೊನೆಗೆ ಡಿಸೆಂಬರ್ 29ಕ್ಕೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೆ ತಡೆ ಕೊಡುತ್ತೆ. ಸೆಂಗರ್ ಜೈಲಲ್ಲೇ ಉಳಿಬೇಕು ಅಂತ ಸ್ಪಷ್ಟಪಡಿಸುತ್ತೆ. ಇದು ಸಂತ್ರಸ್ತೆಗೆ ತಾತ್ಕಾಲಿಕ ಸಮಾಧಾನ ಕೊಟ್ಟರೂ ಸಹ ಹೋರಾಟ ಈಗಲೂ ಸಹ ಮುಂದುವರಿತಾ ಇದೆ. ಆದರೆ ಈ ನಡುವೆ ಸಂತ್ರಸ್ತೆಯ ಮೇಲೆ ಹೊಸ ದಾಳಿ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ನಂತರ 2 ದಿನಗಳಲ್ಲಿ, ಅಂದರೆ ಕಳೆದ ಕೇವಲ ಕೆಲ ದಿನಗಳಲ್ಲಿ ಸೆಂಗರ್ ಬೆಂಬಲಿಗರು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂತ್ರಸ್ತೆಯನ್ನು, ಅವರ ಪತಿಯನ್ನು ಟಾರ್ಗೆಟ್ ಮಾಡಿ ಅಪಪ್ರಚಾರ ಹಬ್ಬಿಸ್ತಿದ್ದಾರೆ. ಇವ್ರು ಯಾರು, ಯಾಕೆ ಹೋರಾಡ್ತಿದ್ದಾರೆ, ಇವ್ರ ಉದ್ದೇಶ ಏನು, ಇವ್ರ ಅಜೆಂಡಾ ಏನು, ಇವರು ಯಾವ ಪಾರ್ಟಿ, ಈ ರೀತಿಯ ಕೊಳಕು ಮಾತುಗಳು, ಫೋಟೋಗಳು, ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇದು ಕೇವಲ ಒಂದು ವೈಯಕ್ತಿಕ ದೌರ್ಜನ್ಯ ಮಾತ್ರ ಅಲ್ಲದೇನೆ ಇದು ಅಪರಾಧಿಯನ್ನ ರಕ್ಷಿಸೋಕೆ ಸಂತ್ರಸ್ತೆಯನ್ನ ದೌರ್ಬಲ್ಯಗೊಳಿಸುವಂಥ ಒಂದು ರಾಜಕೀಯ ತಂತ್ರ ಅಥವಾ ಕೆಟ್ಟ ಕುತಂತ್ರದಂತೆ ಕಾಣಿಸುತ್ತೆ. ಸಂತ್ರಸ್ತೆಯೇ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ನನ್ನ ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ, ದಯವಿಟ್ಟು ನನಗೆ ಬೆಂಬಲ ಕೊಡಿ ಅಂತ. ಈ ವಿಡಿಯೋ ನೋಡಿದ್ರೆ ಕಣ್ಣೀರು ಬರುತ್ತೆ. ಅವ್ರು ಹೇಳ್ತಾರೆ, ನಾನೂ ಕ್ಷತ್ರಿಯ ಸಮುದಾಯಕ್ಕೆ ಸೇರಿದಂಥ ಮಗಳೇ, ನಾನೂ ಭಾರತದ ಮಗಳೇ, ದಯವಿಟ್ಟು ನನಗೆ ಧ್ವನಿಯಾಗಿ, ಅಪರಾಧಕ್ಕೆ ಯಾವುದೇ ಜಾತಿ ಇಲ್ಲ ಅಂತ ಭಾವುಕ ಮನವಿಯನ್ನು ಮಾಡಿದ್ದಾರೆ. ಸೆಂಗರ್ ಮಗಳು ಸಾಮಾಜಿಕ ಮಾಧ್ಯಮ Xನಲ್ಲಿ, ಅಂದರೆ ಈ ಹಿಂದಿನ ಟ್ವಿಟರ್ನಲ್ಲಿ ತಂದೆಯನ್ನು ನಿರಪರಾಧಿ ಅಂತ ಕರೆದು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇದು ಸಂತ್ರಸ್ತೆಗೆ ಇನ್ನೊಂದು ರೀತಿಯ ಒತ್ತಡವನ್ನು ಸೃಷ್ಟಿಸ್ತಾ ಇದೆ. ಅಷ್ಟೇ ಅಲ್ಲ, ಸೆಂಗರ್ ಪುತ್ರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಜನವರಿ 11ಕ್ಕೆ ಕ್ಷತ್ರಿಯ ಸಮಾವೇಶ ನಡೆಸೋಕೆ ಕರೆ ಕೊಟ್ಟಿದ್ದಾರೆ ಅನ್ನೋ ಹೇಳಿಕೆಗಳು ಸಹ ವೈರಲ್ ಆಗ್ತಾ ಇದೆ. ಅತ್ಯಾಚಾರ ಪ್ರಕರಣವನ್ನ ಜಾತಿ ರಾಜಕಾರಣವನ್ನಾಗಿ ಮಾಡುವಂಥ ಕುತಂತ್ರ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ. ತಂದೆಯನ್ನ ಬೆಂಬಲಿಸೋಕೆ ಜಾತಿಯನ್ನ ಬಳಸ್ತಿದ್ದಾರೆ, ಆದರೆ ಅಪರಾಧಿಯನ್ನ ಬೆಂಬಲಿಸೋ ಬದಲು ನ್ಯಾಯಕ್ಕಾಗಿ ನಿಲ್ಲಿ ಅಂತ ಸಂತ್ರಸ್ತೆ ಕೋರ್ತಾರೆ. ಸುಪ್ರೀಂ ಕೋರ್ಟ್ ತಡೆಯೊಡ್ಡಿದ್ರಿಂದ ಸ್ಥಿತಿ ಸ್ವಲ್ಪ ರಿಲೀಫ್ ಆಗಿದ್ರೂ ಸಹ ಸಾಮಾಜಿಕ ಮಾಧ್ಯಮಗಳಲ್ಲಿ ದೌರ್ಜನ್ಯ ಮುಂದುವರೆದಿದೆ. ಈ ಎಲ್ಲದರ ನಡುವೆ ನಮ್ಮ ದೇಶ ಎಲ್ಲಿಗೆ ಬಂದು ನಿಂತಿದೆ ಅಂತ ನಾವು ಯೋಚಿಸ್ಬೇಕಾಗತ್ತೆ. ಒಂದು ವೇಳೆ ಸಂತ್ರಸ್ತೆಯೇ ನನಗೆ ಸಹಾಯ ಮಾಡಿ, ರಕ್ಷಣೆ ಕೊಡಿ, ಬೆಂಬಲ ಕೊಡಿ ಅಂತ ಬೇಡ್ಕೊಳ್ಳೋ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ನಾವು ಎಲ್ಲಿ ಬಂದು ನಿಂತಿದ್ದೇವೆ? ಅತ್ಯಾಚಾರದಂಥ ಅಪರಾಧಗಳು ಸಾಮಾನ್ಯ ಅಂತ ಆಗ್ತಾ ಇರುವಾಗ ಅಪರಾಧಿಗಳು ರಾಜಕೀಯ ಅಧಿಕಾರ, ದುಡ್ಡು, ಜಾತಿ ಮತದ ಬೆಂಬಲದಿಂದ ತಪ್ಪಿಸ್ಕೊಳ್ತಿದ್ದಾರೆ. ಸೆಂಗರ್ನಂಥವರು BJP ಉಚ್ಚಾಟಿತರಾಗಿದ್ರೂ ಸಹ ಅವರ ಬೆಂಬಲಿಗರು ಇನ್ನೂ ಜಾತಿ ಹೆಸರಲ್ಲಿ ರ್ಯಾಲಿಗಳನ್ನು ಆಯೋಜಿಸ್ತಿದ್ದಾರೆ. BJP ಇದೇ ಅತ್ಯಾಚಾರ ಅಪರಾಧಿ ಸೆಂಗರ್ ಪತ್ನಿಗೆ ತನ್ನ ಪಕ್ಷದ ಕಡೆಯಿಂದ ಟಿಕೆಟ್ ಕೊಟ್ಟು ಗೆಲ್ಲಿಸಿದೆ. ಇದು ವಿಕೃತ ಮನಸ್ಸುಗಳ ಪ್ರದರ್ಶನ ಅಲ್ಲದೆ ಇನ್ನೇನಾಗೋಕ್ ಸಾಧ್ಯ? ಇಂಥವರು ನಮ್ಮ ಸುತ್ತಮುತ್ತ ಇದ್ದಾರೆ.
ಅಧಿಕಾರಿಗಳು, ದುಡ್ಡಿನ ಮದ ನೆತ್ತಿಗೆ ಹತ್ತದವರು, ಜಾತಿ ಮತದ ಅಂಧ ಭಕ್ತರು ಅಪರಾಧಿಗಳನ್ನು ರಕ್ಷಿಸೋಕೆ ಸಂತ್ರಸ್ತೆಗೆ ಮಾನಸಿಕ ದೌರ್ಜನ್ಯಕ್ಕೆ ಮುಂದಾಗಿದ್ದಾರೆ. ಆದರೆ ಇದರಲ್ಲಿ ಒಂದು ಆಶಾಕಿರಣನೂ ಇದೆ. ಸುಪ್ರೀಂ ಕೋರ್ಟ್ನ ಆದೇಶ ಸಂತ್ರಸ್ತೆಗೆ ನ್ಯಾಯಾಂಗದ ಮೇಲಿನ ನಂಬಿಕೆಯನ್ನು ಇನ್ನೂ ಬಲಪಡಿಸಿದೆ. ಅದು ತನ್ನ ಆದೇಶದಲ್ಲಿ ಸ್ಪಷ್ಟಪಡಿಸಿದೆ, ಸಂತ್ರಸ್ತೆಗೆ ಕಾನೂನು ಸಹಾಯವನ್ನು ಕೊಡಬೇಕು, ಅವರ ಹಕ್ಕುಗಳನ್ನು ರಕ್ಷಿಸಬೇಕು ಅಂತ. ಇದೊಂದು ಸಕಾರಾತ್ಮಕ ಹೆಜ್ಜೆ. ಆದರೆ ನ್ಯಾಯಾಂಗ ಏಕೈಕ ಅಲ್ಲ, ಸಮಾಜವೇ ನ್ಯಾಯದ ಭಾಗ ಆಗಬೇಕು. ಸಂತ್ರಸ್ತೆಯ ಮಾನವೀಯತೆ, ನಾವು ಜಾತಿ ಮತಗಳನ್ನು ಮೀರಿ ನಿಲ್ಲಬೇಕು, ಅಪರಾಧಕ್ಕೆ ಜಾತಿ ಇಲ್ಲ ಮತ ಇಲ್ಲ ಅನ್ನೋದನ್ನು ಸಾಬೀತು ಮಾಡಬೇಕು. ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಧ್ವನಿ ಎತ್ತಬೇಕು, ಅಪಪ್ರಚಾರವನ್ನು ವಿರೋಧಿಸಬೇಕು, ಸಂತ್ರಸ್ತೆಯ ಹೋರಾಟಕ್ಕೆ ಒಗ್ಗೂಡಬೇಕು. ಉನ್ನಾವ್ ಸಂತ್ರಸ್ತೆಯ ಹೋರಾಟ ನಮ್ಮೆಲ್ಲರ ಹೋರಾಟ ಆಗಬೇಕು. ಅವ್ರು ಹೇಳಿದಂತೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಆದರೆ ನೀವು ನನ್ನ ಜೊತೆ ನಿಲ್ಲಿ. ಈ ಕರೆಗೆ ನಾವೆಲ್ಲರೂ ಸಹ ಪ್ರತಿಕ್ರಿಯಿಸೋಣ. ಯಾಕಂತಂದರೆ ನಾವು ಒಟ್ಟಾಗಿ ನಿಂತರೆ ಅಪರಾಧಿಗಳ ಬೆಂಬಲಿಗರು ಸೋಲ್ತಾರೆ. ನಮ್ಮ ದೇಶದ ಮಗಳು ಒಂಟಿಯಾಗಿ ಹೋರಾಡದಂತೆ ಮಾಡೋಣ. ಇದು ನಮ್ಮ ಸಮಾಜದ ಮತ್ತು ನ್ಯಾಯ ವ್ಯವಸ್ಥೆಯ ಭವಿಷ್ಯಕ್ಕಾಗಿ ಮಾಡಬೇಕಾದಂಥ ನಾವು ಕೆಲಸ. ಇಲ್ಲದೇ ಇದ್ದರೆ ಇನ್ನೊಂದು ಉನ್ನಾವ್ ಹುಟ್ಕೊಳ್ಳುತ್ತೆ. ನಾವು ಅದನ್ನು ಬೆಂಬಲದಿಂದ, ಧ್ವನಿಯಿಂದ, ನ್ಯಾಯದಿಂದ ತಡೆಯೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.